ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋಭಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ನಿಮಗೆಲ್ಲರಿಗೂ ಪ್ರಿವಿಯಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿದ್ದೀರಾ ಅಂತ ಕೂಡ ಭಾವಿಸ್ತೀನಿ. ಆ್ಯಂಡ್ ಮೋರೋವರ್ ಹೇಳಬೇಕಂದ್ರೆ ನನ್ನ ಚಾನಲ್ ಬಂದು ನಾಟ್ ಅ ಕುಕ್ಕಿಂಗ್ ಚಾನಲ್ ಅಥವಾ ಒಂದೇ ಟಾಪಿಕ್ ಬಗ್ಗೆ ಮಾತಾಡೋ ಚಾನಲ್ ಅಂತೂ ಅಲ್ವೇ ಅಲ್ಲ. ನಾನು ಮೊದಲೇ ಹೇಳಿದೆ, ಈ ಒಂದು ಚಾನಲಲ್ಲಿ ನಿಮಗೆ ಟ್ರಾವೆಲಿಂಗ್ ವ್ಲಾಗ್ಸ್, ಲೈಕ್ ಶಾಪಿಂಗ್ ವ್ಲಾಗ್ಸ್, ಕುಕ್ಕಿಂಗ್ ವ್ಲಾಗ್ಸ್, ರಿಲೇಟಬಲ್ ಕಂಟೆಂಟ್, ಪ್ರತಿಯೊಂದು ಥರದ ವೀಡಿಯೋಸ್ಗಳನ್ನೂ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಕುಕ್ಕಿಂಗ್ ಚಾನಲ್ ಅಂತ ಕನ್ಸಿಡರ್ ಮಾಡಬೇಡಿ. ಮತ್ತು ನನ್ನ ಡಯಟಿಂಗಲ್ಲಿ ನಾನು ಏನೇನು ತಿಂತೀನಿ ಅನ್ನೋದನ್ನು ನಿಮಗೆ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಆ್ಯಂಡ್ ಇವತ್ತಿನ ವಿಡಿಯೋ ಜಸ್ಟ್ ರಿಲೇಟಬಲ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಅಷ್ಟೇ. ಇದೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಏನು ನನಗೆ ಫೀಲ್ ಆಯಿತು. ಲೈಫಲ್ಲಿ ನಾವು ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ, ಲೈಕ್ ಹೆಲ್ತ್ ರಿಲೇಟೆಡ್ ಮಿಸ್ಟೇಕ್ಸ್. ಡಯಟಿಂಗ್ ಅನ್ನೋ ಹೆಸರಲ್ಲಿ ಟೈಮ್ಗೆ ತಿನ್ನಲ್ಲ, ಓಕೆನಾ, ತುಂಬ ಕಮ್ಮಿ ಪ್ರೋಟೀನ್ ತಿನ್ನೋದು ಅಥವಾ ತುಂಬ ಜಾಸ್ತಿ ಪ್ರೋಟೀನ್ ತಿನ್ನೋದು, ಅಥವಾ ನೀರನ್ನೇ ಕುಡಿದೇ ಇರೋದು, ಮತ್ತು ಎಕ್ಸಸೈಸ್ ಮಾಡದೇ ಇರೋದು, ಸನ್ಲೈಟ್ಗೆ ಹೋಗದೇ ಇರೋದು, ಈ ಥರ ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ. ಇದರಲ್ಲಿ ಇನ್ನೂ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳಲ್ಲ ನಾನು, ಸಣ್ಣ ಮಿಸ್ಟೇಕೇನೆ, ಬಟ್ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಪರಿಣಾಮನ ಬೀರ್ತಾ ಇರುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ನಾವು ಯೋಚನೆ ಕೂಡ ಮಾಡಿರಲ್ಲ. ಈ ಪ್ರಾಬ್ಲಮ್ ಇದರಿಂದ ಆಗ್ತಿದೆಯಾ ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಏನು ಮಿಸ್ಟೇಕ್ ಅಂತ ಹೇಳಿದ್ರೆ ಮೌತ್ ಬ್ರೀತಿಂಗ್ ನಿಮಗೆ ಸಣ್ಣದಾಗಿ ಕೇಳಿಸ್ಬೋದು, ಏನು ಎಲ್ಲರೂ ಬಾಯಲ್ಲಿ ಉಸಿರಾಡ್ತಾರೆ ಅಲ್ವಾ ಅಂತ. ಬಟ್ ಈ ಒಂದು ಪ್ರಾಬ್ಲಮ್ಮೇನೆ ನಮಗೆ ತುಂಬ ದೊಡ್ಡ ಪರಿಣಾಮನ ಕೊಡ್ತಾ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಎಷ್ಟು ವಿವರವಾಗಿ ಹೇಳೋಕ್ಕಾಗುತ್ತೆ ಅಷ್ಟು ವಿವರವಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ಒಂದಲ್ಲ ಎರಡಲ್ಲ ತುಂಬಾ ಇದೆ ಏನು ಪ್ರಾಬ್ಲಮ್ಸು. ನಾನು ಪ್ರತಿಯೊಂದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೌತ್ ಬ್ರೀತಿಂಗ್ ಅಂದರೆ ನಾವು ಬಾಯಲ್ಲಿ ಉಸಿರಾಡುವಂಥದ್ದು. ದೇವ್ರು ನಮಗೆ ಮೂಗನ್ನ ಕೊಟ್ಟಿದ್ದಾನೆ ಉಸಿರಾಡಲಿಕ್ಕೆ ಅಂತಾನೆ, ಬಟ್ ನಾವು ಮೂಗಲ್ಲಿ ಉಸಿರಾಡ್ತಾ ಇರಲ್ಲ, ನಾವು ಬಾಯಲ್ಲಿ ಉಸಿರಾಡೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದು ಎಕ್ಸ್ಪೆಷಲಿ ನಾವು ಮಲಗಿರಬೇಕಾದ್ರೆ, ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮೂಗಿಗಿಂತ ಹೆಚ್ಚಾಗಿ ಬಾಯಲ್ಲಿ ಉಸಿರಾಡ್ತೀವಿ. ಇದರಿಂದ ಆಗೋ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ, ನಮ್ಮ ಒಂದು ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಅನ್ನೋದು ಕರೆಕ್ಟಾಗಿ ಆಗೋದಿಲ್ಲ, ಫಸ್ಟ್. ಸೆಕೆಂಡ್ ಒನ್ ಬಂದು ಪುವರ್ ಸ್ಲೀಪ್ ಕ್ವಾಲಿಟಿ. ನಿದ್ರೆ ನಾವು ಮಾಡಿದ್ರೂ ಅದು ಕ್ವಾಲಿಟಿ ಸ್ಲೀಪಾಗಿ ಇರಲ್ಲ. 8 ಅವರ್ ನಾವು ಕರೆಕ್ಟಾಗಿ ನಿದ್ದೆ ಮಾಡಬೇಕಂತ ಹೇಳ್ತಾರೆ. ಆ 8 ಅವರಲ್ಲಿ ನಾವು ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಅದು ನಮಗೆ ಚೆನ್ನಾಗಿ ಅನ್ನಿಸ್ಬೋದು, ಇವತ್ತು ಚೆನ್ನಾಗಿ ನಿದ್ದೆ ಆಯಿತು ಅಂತ. ಬಟ್ ಅದು ಏನು ನಿದ್ರೆಯ ಕ್ವಾಲಿಟಿ ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಎಚ್ಚರ ಆಗೋದು ಅಥವಾ ಬೇರೆ ಏನೇನೋ ನಿಮಗೆ ಡಿಸ್ಕಂಫರ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇನ್ನು ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಮೇಯ್ನ್ ಬ್ಯಾಡ್ ಬ್ರೀತಿಂಗು. ನಾವು ಇನ್ನೊಬ್ರ ಹತ್ರ ಮಾತಾಡಬೇಕಾದ್ರೆ ನಮ್ಮ ಬಾಯಿಂದ ಕೆಟ್ಟ ಸ್ಮೆಲ್ ಬರೋದು, ಮತ್ತು ಏನು ನಮಗೆ ಅನಿಸುತ್ತೆ, ನನ್ನ ಬಾಯಿಂದ ಏನೋ ಸ್ಮೆಲ್ ಬರ್ತಿದೆಯಲ್ವಾ ಒಂಥರ ಅಂತ ಅನಿಸುತ್ತೆ. ನೆಕ್ಸ್ಟು ಫೇಶಿಯಲ್ ಚೇಂಜಸ್ಸು, ಮುಖ ಊದ್ಕೊಂಡಿರೋ ಥರ ಕಾಣಿಸೋದು. ನಾವು ಎಷ್ಟೇ ಚೆನ್ನಾಗಿ ನಿದ್ದೆ ಮಾಡಿದ್ರೂ ಮಾರ್ನಿಂಗು ಏನು ನಿದ್ದೆ ಮಾಡಿಲ್ವಾ ನೀನು ಕರೆಕ್ಟಾಗಿ ಏನೋ ಕೇಳೋ ಥರ ನಾವು ಇರ್ತೀವಿ, ಓಕೆನಾ. ಮತ್ತು ಡಬಲ್ ಚಿನ್ನು, ಈ ಥರ ಇವಾಗ ನನಗಿದೆ ಅಲ್ವಾ ಡಬಲ್ ಚಿನ್, ಈ ಥರ ಡಬಲ್ ಚಿನ್ನು ಈ ಥರ ಎಲ್ಲ ಆಗುತ್ತೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾವೇನು ಆಕ್ಸಿಜನ್ ತಗೋತೀವಿ ಅದು ನೀಟಾಗಿ ಫಿಲ್ಟರ್ ಆಗ್ತಾ ಇರಲ್ಲ. ನಾವು ಬಾಯಲ್ಲಿ ಉಸಿರಾಡೋದ್ರಿಂದ ಅದು ಏನೇನು ಡಸ್ಟ್ ಇರುತ್ತೆ ಎಲ್ಲನೂ ನಾವು ಇನ್ಹೇಲ್ ಮಾಡ್ತೀವಿ. ಸೊ ದಟ್ ನಿಮಗೆ ಡಸ್ಟ್ ಅಲರ್ಜಿ ಆಗೋದು, ಈ ಥರ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಓಕೆನಾ. ಮತ್ತು ಡೆಂಟಲ್ ಪ್ರಾಬ್ಲಮ್ ಆಗೋದು, ಜಾಲೈನ್ ಪ್ರಾಬ್ಲಮ್ ಆಗೋದು. ಇದು ನಾವು ಹೇಳ್ಬೋದು ಇದೆಲ್ಲ ಆಗಲ್ಲ ಅಂತ ನೀವು ಅನ್ಕೊತೀರ, ಬಟ್ ಅದು ನಿಮಗೆ ಗೊತ್ತಾಗುತ್ತೆ ಯಾವಾಗ ಗೊತ್ತಾ, ನೀವು ಯಾವಾಗ ಈ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಗೊತ್ತಾ, ಆವಾಗ ಹೌದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಏನು ಅಂತ ನೀವು ನನ್ನ ಕೇಳಿದ್ರೆ, ಯಾವುದೇ ಒಂದು ಪ್ರಾಬ್ಲಮ್ ನಾವು ಸಡನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಕಂಟ್ರೋಲ್ ಮಾಡ್ಬೋದು, ಬಟ್ ಸಡನ್ನಾಗಿ ಯಾವುದೇ ಒಂದು ವಿಚಾರನೂ ಆಗೋದಿಲ್ಲ. ಸೊ ನಾವು
ಇವಾಗ ಒಂದು 100%ಅಲ್ಲಿ ಒಂದು 50% ಹಾಳಾಗೋಗಿದೆ ಅಂತ ಹೇಳಿದ್ರೆ ನಾವು ಮತ್ತೆ ಅದನ್ನು ರೆಡಿ ಮಾಡ್ಬೋದು. ಸೊ ನಾನು 2 ಪ್ರಾಡಕ್ಟ್ನ ತರಿಸ್ಕೊಂಡೆ ಟ್ರೈ ಮಾಡೋಣ ಅಂತ ಹೇಳಿ. ಇದು ಬಂದು ಸ್ಟಾರ್ಟರ್ ಕಿಟ್ ಅಂತ, ಇದು ಬಂದು ಮೌತ್ ಟೇಪು, ಇದು ಬ್ರೀತ್ ಫಿಕ್ಸ್ ಅಂತ, ಕಂಪನಿ ನೇಮ್ ಬ್ರೀತ್ ಫಿಕ್ಸ್ ಅಂತ ಹೇಳಿ. ಗೈಸ್, ನಾನು ಫಸ್ಟ್ ನಿಮಗೆ ಈ ಒಂದು ಸ್ಟಾರ್ಟರ್ ಕಿಟ್ ಬಗ್ಗೆ ಹೇಳಿಬಿಡ್ತೀನಿ. ಇದರೊಳಗಡೆ ನಿಮಗೆ 3 ಪ್ರಾಡಕ್ಟ್ ಬರುತ್ತೆ. ಇದು ಬಂದು ನಿಮಗೆ ಸ್ಮಾಲ್ ಟ್ಯಾಬ್ಲೆಟ್ ಥರ ಇರುತ್ತೆ. ಸೊ ದ್ಯಾಟ್ ನೀವು ಇದನ್ನು ಮೆಟಲ್ ಟ್ಯಾಬ್ ಅಂತಾದರೂ ಕರಿಬೋದು ಅಥವಾ ಮೆಟಲ್ ಡಿಸ್ಕ್ ಅಂತಾದರೂ ಕರಿಬೋದು. ನಿಮಗೆ ಇದನ್ನು ಮೆಟಲ್ ಡಿಸ್ಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಇದನ್ನು ಅಪ್ಲೈ ಮಾಡೋದಕ್ಕೆ ಒಂದು ಚಿಕ್ಕ ಮ್ಯಾಗ್ನೆಟಿಕ್ ಅಪ್ಲಿಕೇಟರ್ನ ಕೊಟ್ಟಿದ್ದಾರೆ. ನೀವು ಇದನ್ನು ತೆಗೆದು ಇದನ್ನ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಪ್ರಿಸೈಸಾಗಿ ಹಾಕೊಬೋದು. ಓಕೆನಾ? ಅದಕ್ಕೋಸ್ಕರನೇ ಈ ಅಪ್ಲಿಕೇಟರ್ನ ಕೊಟ್ಟಿರೋದು. ನಿಮಗೆ ನಾನು ತೋರಿಸಿದ್ರೆ ಇವಾಗ ನಂದು ಒಂದು ಜೊತೆ ಹಾಳಾಗ್ಬಿಡುತ್ತೆ, ಇರಲಿ ಪರವಾಗಿಲ್ಲ. ಓಕೆ, ಈ ಥರ ರಿಮೂವ್ ಮಾಡಿ. ಓಕೆನಾ? ಇದು ಮ್ಯಾಗ್ನೆಟ್ ಈ ಥರ. ಓಕೆನಾ? ಈ ಥರ ಇದಕ್ಕೆ ಅಪ್ಲಿಕೇಟರ್ ಹೆಲ್ಪಿಂದ ಹಾಕ್ಕೊಂಡು ಈ ಥರ ನೀವು ನೋಸ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಈ ಥರ ಹಾಕೊಬೋದು. ಓಕೆ ಅಲ್ವಾ? ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ. ಈ ಥರ ಇರುತ್ತೆ. ಈ ಥರ ಹಾಕಿ ಈ ಥರ ನೀವು ಹಾಕ್ಕೊಂಡಾದ್ಮೇಲೆ ಈ ಒಂದು ಬಾಕ್ಸಲ್ಲಿ ನಿಮಗೆ 4 ಮೆಟಲ್ ಸ್ಟ್ರಿಪ್ನ ಕೊಟ್ಟಿರ್ತಾರೆ. ನಿಮ್ಮ ಮೂಗಿನ ಸೈಜ್ಗೆ ಯಾವುದು ಕಂಫರ್ಟಬಲ್ ಆಗಿ ಕೂರುತ್ತೆ ನೀವು ಅದನ್ನು ಹಾಕ್ಕೊಬೋದು. ಇನ್ ಕೇಸ್ ಏನಾದರೂ ನಿಮ್ಮ ಮನೆಯಲ್ಲಿ ಇವಾಗ ನೀವು ಇದನ್ನು ಯೂಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಇದು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ಕೂಡ ನಿಮ್ಮ ಮನೇಲಿ ಯಾರಾದರೂ ಯೂಸ್ ಮಾಡ್ಬೋದು. ಓಕೆನಾ? ಇವಾಗ ತೋರಿಸ್ತೀನಿ. ಇವಾಗ ನಾನು ಆಲ್ರೆಡಿ ಮೆಟಲ್ ಡಿಸ್ಕ್ನ ಹಾಕಿದ್ದೀನಿ. ಇದರಲ್ಲಿ ಮ್ಯಾಗ್ನೆಟ್ ಇರುತ್ತೆ ನೋಡಿ. ಈ ಥರ ಹಾಕ್ಕೊಂಡ್ರೆ ಈ ನ್ಯಾಸಲ್ನ ಇದು ಎನ್ಲಾರ್ಜ್ ಮಾಡುತ್ತೆ. ಓಕೆ, ಒಂದು ಸತಿ ನೀವು ಹಾಕ್ಕೊಂಡು ನೋಡಿ. ನಿಮಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇರೆ ಹಾಕ್ಕೊಳ್ಳಿ. ಈ ಥರ ಇವಾಗ ಹೇಗೆ ಅಂದರೆ ಈ ಥರ ಹಾಕಿದಾಗ ಅದು ಮೆಟಲ್ ದೊಡ್ಡದು ಮಾಡ್ಕೊಳ್ಳುತ್ತೆ ಮೂಗ್ನ, ಅಂದರೆ ಆ ಕಡೆಗೆ ಎಳ್ಕೊಳ್ಳುತ್ತೆ ಸ್ಕಿನ್ನ. ಸೊ ದ್ಯಾಟ್ ನಿಮಗೆ ನಾಸಲ್ ಬಂದು ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಆವಾಗ ನೀವು ಆರಾಮ್ಸೆ ಉಸಿರಾಡ್ಬೋದು. ಇದನ್ನು ನಿಮಗೆ ನೋಸ್ ಬ್ಲಾಕ್ ಆದಾಗ, ಕೋಲ್ಡ್ ಆದಾಗ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ವರ್ಕ್ ಆಗಲ್ಲ. ಇದು ನನಗೆ ಹೆಂಗೂ ಸಂಜೆಗೆ ಯೂಸ್ ಆಗುತ್ತೆ, ಏನು ಜಾಸ್ತಿ ಹೊತ್ತು ಹಾಕ್ಕೊಂಡಿಲ್ವಲ್ಲ. ಇದನ್ನು ಈ ರೀತಿ ಯೂಸ್ ಮಾಡಬೇಕು ಗೈಸ್. ಓಕೆ ಅಲ್ವಾ? ಇನ್ನು ನೆಕ್ಸ್ಟು ನಾನು ಏನಕ್ಕೆ ಇದೊಂದನ್ನೇ ನಂಬೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇದನ್ನು ಹಾಕ್ಕೊಂಡು ನಾವು ನೈಟೆಲ್ಲ ಏನು ಗ್ಯಾರಂಟಿ ನಾವು ಮೂಗಲ್ಲೇ ಉಸಿರಾಡ್ತಾ ಇದ್ದೀವಿ ಅಂತ. ಸೊ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇರಲಿ ಅಂತೇಳಿ ನಾನು ಇದೊಂದನ್ನು ತರಿಸ್ದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದು ಜಸ್ಟ್ ಟೇಪ್ ಅಷ್ಟೇ. ನಾನು ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ. 30 ಟೇಪ್ಸ್ ಬರ್ತವೆ ಈ ಪ್ಯಾಕೆಟ್ ಒಳಗಡೆ. ಇದ್ರ ನೇಮ್ ಬಂದು ಬ್ರೀತ್ ಫಿಕ್ಸ್ ಅಂತ. ಜೆಪ್ಟೋದಲ್ಲಿ ಸಿಗುತ್ತೆ, ಬ್ಲಿಂಕಿಟಲ್ಲಿ ಸಿಗುತ್ತೆ, ಮತ್ತು ಇನ್ಸ್ಟಾಮಾರ್ಟ್, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಸಿಗುತ್ತೆ ಗೈಸ್. ಆರಾಮ್ಸೆ ತರಿಸ್ಕೊಬೋದು. ಇದ್ರ ಪ್ರೈಸ್ ಬಂದು ನಾನು 599 ಪೇ ಮಾಡಿದ್ದು, 600 ರೂಪೀಸ್ ಪೇ ಮಾಡಿದ್ದು. ಇದಕ್ಕೆ ನಾನು 299 ರೂಪೀಸ್ ಪೇ ಮಾಡಿದ್ದು. ಇದ್ರದ್ದು ಲಿಂಕ್ ಆ್ಯಂಡ್ ಇದ್ರದ್ದು ಲಿಂಕ್ ಎರಡೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ, ತಗೊಂಡು ಯೂಸ್ ಮಾಡಿ. ಇದು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದು ಒಂದು ಸತಿ ರಿಮೂವ್ ಮಾಡಿದ್ರೆ ಹೋಯ್ತು. ಮತ್ತು ಇದನ್ನು ರಿಮೂವ್ ಮಾಡಿ ಅಗಲ ಮಾಡಬೇಡಿ, ಅದ್ರದ್ದು ಗಮ್ ಹೋಗಿಬಿಡುತ್ತೆ. ಇಲ್ಲಿ ಈ ಥರ ಇದನ್ನು ಟೇರ್ ಮಾಡಬೇಕು, ಅಂದರೆ ರಿಮೂವ್ ಮಾಡಬೇಕು ಪೇಪರ್ನ. ಈ ಥರ ರಿಮೂವ್ ಮಾಡಿ ಇದನ್ನು ಓಕೆ ಅಲ್ಲ? ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಈ ಥರ ಯೂಸ್ ಮಾಡೋದು ಎರಡೂ. ನಿಮಗೆ ನಂತರ ಟ್ರಸ್ಟ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿ ಆ್ಯಂಡ್ ಇದನ್ನು ಎರಡನ್ನೂ ಯೂಸ್ ಮಾಡಿ. ಇಲ್ಲ ನಾನು ಮೂಗಲ್ಲೇ ಉಸಿರಾಡ್ತೀನಿ ಅದೊಂದೇ ಸಾಕು ಅಂತ ಹೇಳಿದ್ರೆ ಅದೊಂದನ್ನೇ ಯೂಸ್ ಮಾಡಿ. ಇನ್ನೊಂದು ಏನಂತ ಹೇಳಿದ್ರೆ, ಇದು ನಿಮಗೆ ಸಡನ್ನಾಗಿ
ಏನು ಚೇಂಜಸ್ನ ಕೊಡಲ್ಲ. ನೀವು ಲಾಂಗ್ ಟರ್ಮ್ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಯೂಸ್ ಮಾಡಿದ್ರೆ ಆವಾಗ ಅಭ್ಯಾಸ ಆಗುತ್ತೆ ನಿಮಗೆ ಆದಷ್ಟು ಮೂಗಲ್ಲಿ ಉಸಿರಾಡಲಿಕ್ಕೆ. ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂತ ಹೇಳಿದ್ರೆ, ನಂಗೆ ಯಾವುದೇ ಥರ ಬ್ಯಾಡ್ ಬ್ರೀತಿಂಗ್ ಆಗಲಿ ಆ ಥರ ಏನಿರಲಿಲ್ಲ. ನನಗೆ ಆಗ್ತಿದ್ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಒಂದು ಸರೌಂಡಿಂಗಲ್ಲಿ ಈ ತುಟಿ ಸುತ್ತ ಏನು ಡಾರ್ಕ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂದು ಪಿಕ್ ತೊಗೊಂಡ್ರು ನನಗೆ ಫೇಸ್ ಎಲ್ಲ ಒಂದು ಕಲರು, ಮೌತ್ ಸುತ್ತ ಮಾತ್ರ ಬ್ಲ್ಯಾಕ್ ಕಲರ್ ಇತ್ತು. ನಾನು ತುಂಬ ದಿನ ಏನಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಇದು ಬಂದು ನನಗೆ ಹೆರಿಡಿಟಿ ಇರ್ಬೋದು, ಮೇ ಬಿ ನಮ್ಮ ಮಮ್ಮಿಗೋ ಅಥವಾ ನಮ್ಮ ಡ್ಯಾಡಿಗೋ ಇರಬೇಕು. ಬಟ್ ಅವ್ರಿಗೂ ಏನು ಮಮ್ಮಿಗಿತ್ತು ಸ್ವಲ್ಪ, ಮೇ ಬಿ ನಮ್ಮ ಮಮ್ಮಿಯಿಂದ ನನಗೆ ಬಂದಿದೆ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮಮ್ಮಿ ಕೂಡ ಇವಾಗ ನಂಗೆ ಅರ್ಥ ಆಗಿದೆ, ಏನು ಬಾಯಿಂದ ಉಸಿರಾಡೋದ್ರಿಂದ ನಮಗೆ ಮೌತ್ ಸುತ್ತ ಡಾರ್ಕ್ನೆಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ. ಸೊ ಇದನ್ನು ನಾನು ನಮ್ಮ ಮಮ್ಮಿಗೂ ಸಜೆಸ್ಟ್ ಮಾಡ್ತೀನಿ ಗೈಸ್. ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸಲ್ಲಿ ಯಾವುದಾದ್ರೂ ಫೇಸ್ ಮಾಡ್ತಾ ಇದ್ದರೆ ಹಿಂದೆ ಮುಂದೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ತೋರಿಸಿರೋಂಥ ಪ್ರಾಡಕ್ಟ್ ಅಥವಾ ರಿಲೇಟೆಡ್ ಯಾವುದೇ ಪ್ರಾಡಕ್ಟ್, ಇವಾಗ ಇದೇ ಬ್ರ್ಯಾಂಡ್ ತೊಗೋಬೇಕಂತ ಇಲ್ಲ, ನಿಮ್ಗೆ ಇನ್ನೂ ಕಮ್ಮಿಗೆ ಸಿಕ್ತು ಅಂತ ಹೇಳಿದ್ರೆ ಇನ್ನೂ ಕಮ್ಮಿ ತೊಗೊಳ್ಳಿ. ನಾನು ಏನಕ್ಕೆ ಇದನ್ನೇ ಬೇಕು ಅಂತ ಚೂಸ್ ಮಾಡಿದೆ ಅಂದರೆ, ಇದು ವಾಟರ್ ಪ್ರೂಫ್ ಇದೆ ಮತ್ತು ಇದು ಬಂದು ಏನು ಇರಿಟೇಷನ್ ಆಗೋದಿಲ್ಲ, ಓಕೆ, ಸ್ಕಿನ್ ಫ್ರೆಂಡ್ಲಿ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದು. ಆ್ಯಂಡ್ ಇದು ಬಂದು ನಾನು ದುಡ್ಡು ಕಮ್ಮಿ ಇತ್ತು ಅಂತೇಳಿ ನಾನು ಇದನ್ನು ಚೂಸ್ ಮಾಡಿಕೊಂಡೆ. ನೀವು ಅಷ್ಟೇ ಈ ಒಂದು ಏನು ಮೌತ್ ಟೇಪ್ನ ಯಾವಾಗ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ನಿಮಗೆ ಕೋಲ್ಡ್ ಆದಾಗ, ಮೂಗು ಬ್ಲಾಕ್ ಆದಾಗ, ಈ ಒಂದು ಸಿಚುವೇಷನಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಡೌಟ್ ಇರುತ್ತೆ, ಇವಾಗ ನಾವು ಈ ಥರ ಕ್ಲೋಸ್ ಮಾಡ್ಕೊಂಡಿರ್ಬೇಕಾದ್ರೆ ಮಧ್ಯರಾತ್ರಿಲಿ ಫುಲ್ ನಿದ್ದೆಯಲ್ಲಿರ್ತೀವಿ, ಇನ್ ಕೇಸ್ ಏನಾದರೂ ಬ್ರೀತ್ ಇಶ್ಯೂ ಆಗಿ ನಮ್ಗೆ ಉಸಿರೇ ಆಡೋಕ್ಕಾಗದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಚಾನ್ಸೇ ಇಲ್ಲ. ಯಾಕೆ ಅಂದರೆ ಮನುಷ್ಯನ ಬಾಡಿ ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಆ ಥರ ತುಂಬ ಸಿವಿಯರ್ ಆಗಿ ಏನೋ ಒಂದು ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ನಾವು ಎಚ್ಚರ ಆಗೇ ಆಗ್ತೀವಿ, ಓಕೆನಾ. ಹಾಗೆ ಅಂತೂ ಮಲ್ಕೊಳ್ಳಲ್ಲ. ಸೊ ನಮಗೆ ಎಚ್ಚರ ಆಗೇ ಆಗುತ್ತೆ. ಆ ಟೈಮಲ್ಲಿ ನೀವು ರಿಮೂವ್ ಮಾಡ್ಬೋದು. ಇದರಿಂದ ಯಾವುದೇ ಥರ ಉಸಿರು ಗಟ್ಟಿದ್ರೂ ನೀವು ರಿಮೂವ್ ಮಾಡ್ಬೋದು, ಓಕೆನಾ. ಎಚ್ಚರ ಆಗೇ ಆಗುತ್ತೆ. ಆ ಒಂದು ಥಾಟ್ನ ಮೈಂಡಿಂದ ತೆಗ್ದಾಕಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ಕೊಂಡಿದ್ದೆ, ಹಾಕೊಂಡಿರ್ತೀನಿ, ನೈಟ್ ಮಲಗಿರ್ಬೇಕಾದ್ರೆ ನಂಗೆ ಉಸಿರು ಕಟ್ಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ನಾನು ಯೂಸ್ ಮಾಡಾದ್ಮೇಲೆ ನನಗೆ ಗೊತ್ತಾಯಿತು ಆ ಥರ ಎಲ್ಲ ಏನೂ ಇಲ್ಲ ಅಂತ. ಇನ್ನೊಂದು, ನಾವು ಮಲಗಿರ್ಬೇಕಾದ್ರೇ ನಮಗೆ ಗೊತ್ತಿಲ್ಲದೇ ನಾವು ಅದನ್ನು ರಿಮೂವ್ ಮಾಡಿರ್ತೀವಿ. ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲಿ ರಿಮೂವ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಅದು, ಓಕೆನಾ. ಆ ಥರ ಎಲ್ಲ ನೆಗೆಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಎಲ್ಲ ಏನೂ ಆಗೋದಿಲ್ಲ, ಓಕೆನಾ. ಥಿಂಕ್ ಪಾಸಿಟಿವ್ ಆ್ಯಂಡ್ ಆದಷ್ಟು ಚೇಂಜಸ್ನ ಮಾಡ್ಕೊಳ್ಳಿ ಲೈಫಲ್ಲಿ. ನಾನು ಇವಾಗ ಒಂದೊಂದೇ ಚೇಂಜ್ ಮಾಡ್ಕೊತಾ ಇದ್ದೀನಿ. ಹೆಲ್ತ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಎವ್ರಿ ಒನ್. ದುಡ್ಡನ್ನ ಯಾವತ್ತಾದರೂ ದುಡಿಬೋದು, ಬಟ್ ಹೆಲ್ತ್ ಅನ್ನೋದಿದೆ ಗೊತ್ತಾ, ಒಂದು ಸತಿ ಹಾಳಾಯಿತು ಅಂತ ಹೇಳಿದ್ರೆ ತುಂಬ ಕಷ್ಟ ರಿಕವರ್ ಮಾಡೋದು. ಆ ಒಂದು ಸ್ಟೆಪ್ಪಲ್ಲಿ ನಾನು ಏನು ಡೈಲಿ ಒಂದೊಂದನ್ನು ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಗೈಸ್. ನೀವು ಮಾಡ್ಕೊಳ್ಳಿ. ನನ್ನ ಕೈಯಿಂದ ಎಷ್ಟು ಯೂಸ್ಫುಲ್ ಏನು ಹೇಳೋಕ್ಕಾಗುತ್ತೆ, ನಿಮಗೆ ರೆಕಮೆಂಡ್ ಮಾಡೋಕ್ಕಾಗುತ್ತೆ ಅಥವಾ ಅಡ್ವೈಸ್ ಕೊಡೋಕ್ಕಾಗುತ್ತೆ, ನಾನು ಅದನ್ನು ಟ್ರೈ ಮಾಡ್ತಾನೇ ಇರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ, ಆ್ಯಂಡ್ ನಿಮ್ಮಲ್ಲಿ ಇರೋವಂತಹ ಕೆಲವರಿಗೆ ಇದು ಯೂಸ್ ಆಯಿತು ಅಂತಲೂ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ರೆಫರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಯೂಸ್ಫುಲ್ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.